ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡುವ ರೆಸಿಪಿ ತುಂಬ ರುಚಿಯಾದ ಚಿಕನ್ ಬಿರಿಯಾನಿ. ಇದು ರಿಕ್ವೆಸ್ಟೆಡ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿನಿಂದ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ದರು, ನೀವು ಯಾವಾಗಲೂ ಮಾಡುವ ಬಿರಿಯಾನಿ ರೆಸಿಪಿ ವಿಡಿಯೋ ಮಾಡಿ ಹಾಕಿ ಅಂತ. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ನೋಡುವ. ಮೊದಲಿಗೆ 3 ಟೀ ಸ್ಪೂನ್ ಗಸಗಸೆಯನ್ನು ನೀರು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಇದನ್ನು ಮತ್ತೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇದರಲ್ಲಿ 1 kg ಬಾಸ್ಮತಿ ರೈಸ್ ಇದೆ. ಇದನ್ನು 3 ಸಲ ನೀರಿನಲ್ಲಿ ತೊಳೆದು ನಂತರ ನೀರು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಬೇಕು. ಇದರಲ್ಲಿ 1 kg ಸ್ಕಿನ್ ಔಟ್ ಚಿಕನ್ ಇದೆ. ಇದನ್ನು ಚೆನ್ನಾಗಿ ತೊಳೆದು ಸ್ಟ್ರೈನರ್ಗೆ ಹಾಕಿಕೊಂಡಿದ್ದೇನೆ. ಇದು ಬಿರಿಯಾನಿ ಕಟ್ ಪೀಸ್, ಸ್ವಲ್ಪ ಪೀಸ್ ದೊಡ್ಡದಿದೆ ನೋಡಿ. ಬಿರಿಯಾನಿಗೆ ಹೀಗೆ ಪೀಸ್ ಸ್ವಲ್ಪ ದೊಡ್ಡ ಪೀಸ್ ತಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ 1 kg ರೈಸಿಗೆ 1 kg ಚಿಕನ್ ತಗೊಂಡಿದ್ದೇನೆ. ಇದರಲ್ಲಿ 10 ಕಾಯಿಮೆಣಸು ಇದೆ. ಖಾರ ನೋಡಿ ಮತ್ತೆ ಬೇಕಾದರೆ ಹಾಕ್ಕೋಬೋದು. ಹಾಗೆಯೇ ಒಂದು 3 ಇಂಚಿನಷ್ಟು ಶುಂಠಿ ಇದೆ. ಇಲ್ಲಿ 6 ಈರುಳ್ಳಿ ತಗೊಂಡಿದ್ದೇನೆ. ಇದು ಚಿಕ್ಕದಾದ ಕಾರಣ 6 ತಗೊಂಡಿದ್ದೇನೆ. ದೊಡ್ಡ ಈರುಳ್ಳಿ ಆದರೆ 4 ಸಾಕಾಗ್ತದೆ. ಹಾಗೆಯೇ 30ರಿಂದ 35 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಮುಷ್ಟಿ ಪುದೀನ ಸೊಪ್ಪು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ 4 ಟೊಮೆಟೊ ಇದೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು. ನೋಡಿ, ಇದರಲ್ಲಿ 4 ಈರುಳ್ಳಿ ಇದೆ. ಇದನ್ನು ಉದ್ದಕ್ಕೆ ಕಟ್ ಮಾಡಿ ಇಡಬೇಕು. ಇದು ಫ್ರೈ ಮಾಡಲಿಕ್ಕೆ ಉಂಟು. ಮೊದಲಿಗೆ ಈ ಫ್ರೈ ಮಾಡುವ ಈರುಳ್ಳಿಯನ್ನು ಕಟ್ ಮಾಡುವ. ಈ ಫ್ರೈ ಮಾಡುವ ಈರುಳ್ಳಿಯನ್ನು ಕಟ್ ಮಾಡುವಾಗ ಈ ಮಧ್ಯದ ಪಾರ್ಟನ್ನು ಇದನ್ನು ತೆಗಿಬೇಕು. ನೋಡಿ, ಹೀಗೆ ಇದನ್ನು ತೆಗೆಯೋದ್ರಿಂದ ನಾವು ಈರುಳ್ಳಿ ಫ್ರೈ ಮಾಡುವಾಗ ನಮಗೆ ಈರುಳ್ಳಿ ಕೂಡ ಬಿಡಿ ಬಿಡಿಯಾಗಿ ಸಿಗ್ತದೆ. ಇದನ್ನು ತೆಗೆದು ನಂತರ ಈಗ ಉದ್ದಕ್ಕೆ ಕಟ್ ಮಾಡಬೇಕು. ನೋಡಿ, 4 ಈರುಳ್ಳಿಯನ್ನು ಕಟ್ ಮಾಡಿ ಆಗಿದೆ. ಈಗ ಬಿರಿಯಾನಿ ಮಸಾಲ ರೆಡಿ ಮಾಡುವ. ಇಲ್ಲಿ ಒಂದು ಕಡಾಯಿಯನ್ನು ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿಕೊಂಡಿದ್ದೇನೆ. ಹಾಗೆಯೇ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು, 2 ಏಲಕ್ಕಿ, 2 ಟೀ ಸ್ಪೂನ್ ಸೋಂಪು ಕಾಳು, 6 ಲವಂಗ, 3 ತುಂಡು ದಾಲ್ಚಿನ್ನಿ, 2 ತುಂಡು ಚಕ್ರ ಮೊಗ್ಗು, ಅರ್ಧ ಪಲಾವ್ ಎಲೆ. ಇದನ್ನು ಸಣ್ಣ ಹುರಿಯಲ್ಲಿ ಪರಿಮಳ ಬರೋ ತನಕ ಹುರಿದುಕೊಳ್ಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಈಗ ಇದು ಡ್ರೈ ರೋಸ್ಟ್ ಆಗಿದೆ. ಇದು ನೋಡಿ, ಪರಿಮಳ ಕೂಡ ಬರ್ತಾ ಉಂಟು. ಇನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆಯುವ. ಈಗ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಕೂಡಲೇ ನಾವು ತೆಗೆದಿಟ್ಟ ಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕಬೇಕು. ನೋಡಿ, ಮೆಣಸನ್ನು ನಾನು ಮಧ್ಯಕ್ಕೆ ಸ್ವಲ್ಪ ಸೀಳಿಕೊಂಡಿದ್ದೇನೆ, ಇಲ್ಲದ್ರೆ ಇದು ಎಣ್ಣೆಗೆ ಹಾಕುವಾಗ ಸಿಡಿತದೆ. ಹಾಗೆ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಶುಂಠಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ಇದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ತೆಗೆದಿಟ್ಟ ಹಳದಿ ಪೌಡ್ರನ್ನು ಇದರ ಜೊತೆಗೆ ಹಾಕಿಕೊಳ್ಬೇಕು. ಹಾಗೆ ಇದು ಒಳ್ಳೆಯದಾಗಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಆಗಬೇಕು. ಈ ಈರುಳ್ಳಿ ಫ್ರೈ ಆಗೋ ತನಕ ನಾವು ಡ್ರೈ ರೋಸ್ಟ್ ಮಾಡಿದ ಬಿರಿಯಾನಿ ಮಸಾಲೆ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ. ಈ ಡ್ರೈ ರೋಸ್ಟ್ ಮಾಡಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದನ್ನೀಗ ಪುಡಿ ಮಾಡುವ. ನೋಡಿ, ಪುಡಿ ಮಾಡಿ ಆಯಿತು. ಇದನ್ನೊಂದು ಸೈಡಿಗೆ ಇಡುವ. ಈಗ ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಾಗಿದೆ ನೋಡಿ. ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ 2-3 ನಿಮಿಷ ಫ್ರೈ ಮಾಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಸಾಕು, ಗ್ಯಾಸ್ ಆಫ್ ಮಾಡುವ. ಇದು ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇಲ್ಲಿ ಒಂದು ಕಡಾಯಿಯನ್ನು ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 1/4 ಕಪ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿಟ್ಟ 4 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಈ ಈರುಳ್ಳಿಯನ್ನು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಇದು ಫ್ರೈ ಆಗ್ತಾ ಇರಲಿ. ಅಷ್ಟರವರೆಗೆ
ಈ ಫ್ರೈ ಮಾಡಿಟ್ಟ ಮಸಾಲೆಗಳೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಫ್ರೈ ಮಾಡಿಟ್ಟ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಹಾಗೆಯೇ ನೀರಿನಲ್ಲಿ ನೆನೆ ಹಾಕಿದ ಗಸಗಸೆಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಮಸಾಲೆ ಗ್ರೈಂಡ್ ಮಾಡಿ ಆಯಿತು. ಇಲ್ಲಿ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದು ಇಷ್ಟೇ ಫ್ರೈ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿದರೆ ಇದು ಕಪ್ಪಗಾಗ್ತದೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆಯುವ. ಇದು ತಣ್ಣಗಾದ ನಂತರ ಕ್ರಿಸ್ಪಿಯಾಗಿ ಬರ್ತದೆ. ಈಗ ಈ ಈರುಳ್ಳಿ ಫ್ರೈ ಮಾಡಿದ ಇಷ್ಟು ಎಣ್ಣೆ ಬೇಡ, ಜಾಸ್ತಿ ಆಗ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ತೆಗಿತೀನಿ ನಾನು. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನಾನು ಇಷ್ಟೇ ಎಣ್ಣೆ ಇಟ್ಕೊಂಡದ್ದು. ಈಗ ಇದಕ್ಕೆ ದೊಡ್ಡ ಚಮಚ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ 4 ಕಟ್ ಮಾಡಿದ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈ ಟೊಮೆಟೊ ಬೇಗನೆ ಮೆದು ಆಗ್ತದೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಟೊಮೆಟೊ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಗ್ರೀನ್ ಮಸಾಲೆಯನ್ನು ಹಾಕುವ. ಗ್ರೀನ್ ಮಸಾಲ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷದವರೆಗೆ ಮುಚ್ಚಳ ಮುಚ್ಚಿ ಇದನ್ನು ಟೊಮೆಟೊದ ಜೊತೆಗೆ ಫ್ರೈ ಆಗಲಿಕ್ಕೆ ಬಿಡಬೇಕು. ಈಗ 3 ನಿಮಿಷದ ನಂತರ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದನ್ನೊಮ್ಮೆ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಪುಡಿ ಮಾಡಿಟ್ಟ ಬಿರಿಯಾನಿ ಮಸಾಲೆಯನ್ನು ಹಾಕಬೇಕು. ಬಿರಿಯಾನಿ ಮಸಾಲೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿರಿಯಾನಿ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಟ ಚಿಕನ್ ಪೀಸಸನ್ನು ಹಾಕಿ ಇದನ್ನು ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೆನಪಿಡಿ, ನಾವು ಟೊಮೆಟೊ ಫ್ರೈ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಉಪ್ಪು ನೋಡಿ ಹಾಕಬೇಕು. ಈಗ ಇದಕ್ಕೆ 3/4 ಕಪ್ನಷ್ಟು ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಖಾರ ಕಡಿಮೆ ಇದ್ದರೆ ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು ಕಟ್ ಮಾಡಿ ಹಾಕ್ಬೋದು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ 25 ನಿಮಿಷದವರೆಗೆ ಇದನ್ನು ಬೇಯಿಸಿಕೊಳ್ಬೇಕು. ಇದು ಬೇಯ್ತಾ ಇರಲಿ. ಅಷ್ಟರವರೆಗೆ ನಾವು ಬಿರಿಯಾನಿ ರೈಸ್ ರೆಡಿ ಮಾಡುವ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಲು ಇಟ್ಟಿದ್ದೇನೆ. ಹಾಗೆ ಇನ್ನೊಂದು ಸೈಡಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ಈಗ ಈ ನೀರಿಗೆ 6 ಲವಂಗ, 2 ತುಂಡು ದಾಲ್ಚಿನ್ನಿ, 3 ಏಲಕ್ಕಿ, ಇದನ್ನೀಗ ನೋಡಿ ಮಧ್ಯಕ್ಕೆ ಓಪನ್ ಮಾಡಿದ್ದೀನಿ. ಸ್ವಲ್ಪ ಪುದೀನ ಎಲೆ, 2 ಚಮಚ ಅಡುಗೆ ಎಣ್ಣೆ. ನಾನು ಇಲ್ಲಿ ಆಗ ನಾವು ಈರುಳ್ಳಿ ಫ್ರೈ ಮಾಡಿದ ಎಣ್ಣೆಯಲ್ಲಿ 2 ಚಮಚ ತೆಗೆದು ಹಾಕ್ತಾ ಇದ್ದೀನಿ. ಇದು ದೊಡ್ಡ ಸೈಜ್ ಲಿಂಬೆ ಆದ ಕಾರಣ ಅರ್ಧ ಲಿಂಬು ತಗೊಂಡಿದ್ದೇನೆ. ಚಿಕ್ಕದಾದರೆ 1 ಹಾಕ್ಕೊಳ್ಳಿ. ಅರ್ಧ ಲಿಂಬೆಯ ರಸ. ಹಾಗೆಯೇ ಉಪ್ಪು ಹಾಕುವಾಗ ಈ ನೀರಿನ ಹದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಬಿರಿಯಾನಿ ರೈಸ್ ತುಂಬ ಉಪ್ಪು ಇಲ್ಲದೆ ಚಪ್ಪೆ ಚಪ್ಪೆ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದು ನೀರು ಕುದಿ ಬರುವ ತನಕ ಬಿಡಬೇಕು. ನೋಡಿ ಈಗ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನೀರಿನಲ್ಲಿ ನೆನೆ ಹಾಕಿದ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಹಾಕಿದ ನಂತರ ಒಮ್ಮೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ರೈಸ್ 80% ಬೆಂದರೆ ಸಾಕು, ಪೂರ್ತಿ ಬೇಯಲಿಕ್ಕೆ ಇಲ್ಲ. ನೋಡಿ ಈ ಕಡೆ ಬಿರಿಯಾನಿ ಚಿಕನ್ ಗ್ರೇವಿ ಕೂಡ ರೆಡಿ ಆಗಿದೆ. ಇದನ್ನು ಬೇಯಿಸಲಿಕ್ಕೆ ಇಟ್ಟು 25 ನಿಮಿಷ ಆಯಿತು. ಇದು ದೊಡ್ಡ ಪೀಸ್ ಆದ ಕಾರಣ 25 ನಿಮಿಷ ಬೇಕಾಯಿತು. ಚಿಕ್ಕ ಪೀಸ್ ಆದರೆ 20 ನಿಮಿಷ ಸಾಕಾಗ್ತದೆ. ನೋಡಿ ಈಗ ಇದು ಒಳ್ಳೆ ರೀತಿ ಬೆಂದಿದೆ. ಇನ್ನು ಗ್ಯಾಸ್ ಆಫ್ ಮಾಡುವ. ಗ್ರೇವಿ ಇಷ್ಟು ಬೇಕು, ಯಾಕೆಂದರೆ ತುಂಬ ಗ್ರೇವಿ ಕಡಿಮೆ ಆದರೆ ಬಿರಿಯಾನಿ ಡ್ರೈ ಆಗ್ತದೆ, ಅದು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಈ ಕಡೆ ಬಾಸ್ಮತಿ ರೈಸ್ 80% ಬೆಂದಿದೆ. ಇಷ್ಟು ಸಾಕು. ಈಗ ಇದನ್ನು ಒಂದು ಸ್ಟ್ರೈನರಲ್ಲಿ ತೆಗೆದು ಸ್ವಲ್ಪ ನೀರು ಹೋದ ನಂತರ ಈಗ ನಾನು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಪ್ಲೇಟಿಗೆ ಹಾಕಿದ ಕೂಡಲೇ ಸ್ವಲ್ಪ ಹರಡಿಕೊಳ್ಬೇಕು. ಇದನ್ನು ಚಿಕ್ಕ ಪ್ಲೇಟಿಗೆ ತೆಗೆಯೋದಾದರೆ 2 ಪ್ಲೇಟಿಗೆ ತೆಗೆದುಕೊಳ್ಳಿ. ಯಾಕೆಂದರೆ ಮೇಲಿಂದ ಮೇಲೆ ಹಾಕಿದರೆ ಮಧ್ಯದಲ್ಲಿ ಹಣ್ಣು ತುಂಬ ಜಾಸ್ತಿ ಬೆಂದು ಹೋಗ್ತದೆ ಬಿಸಿಗೆ. ನೋಡಿ ಹೀಗೆ ಹರಡಿಕೊಳ್ಬೇಕು ಇದನ್ನು ಹಾಕಿದ ನಂತರ.
ಇಲ್ಲಿ ಬಿರಿಯಾನಿ ಲೇಯರ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪ ಸವರಿಕೊಳ್ತಾ ಇದ್ದೇನೆ. ಹೀಗೆ ಕೆಳಗೆ ತುಪ್ಪ ಸವರಿಕೊಳ್ಬೇಕು. ಮೊದಲಿಗೆ ಒಂದು ಲೇಯರ್ ಬಾಸ್ಮತಿ ರೈಸ್ ಹಾಕಿಕೊಳ್ಬೇಕು. ಒಂದು ಲೇಯರ್ ರೈಸ್ ಹಾಕಿದ ನಂತರ ಈಗ ನೆಕ್ಸ್ಟ್ ಬಿರಿಯಾನಿ ಗ್ರೇವಿ ಹಾಕಬೇಕು. ನೋಡಿ ಹೀಗೆ ಎಲ್ಲ ಕಡೆ ಹಾಕ್ಕೊಳ್ಬೇಕು. ಸ್ವಲ್ಪ ಗ್ರೇವಿ ಇರಬೇಕು, ತುಂಬ ಡ್ರೈ ಆದ್ರದ್ದು ಮತ್ತು ತಿನ್ನುವಾಗ ಡ್ರೈ ಆಗುವಾಗ ಒಳ್ಳೆಯದಾಗೋದಿಲ್ಲ. ಗ್ರೇವಿ ಹಾಕಿದ ನಂತರ ನೆಕ್ಸ್ಟ್ ಪುನಃ ರೈಸ್ ಹಾಕಿಕೊಳ್ಬೇಕು. ಎರಡನೇ ಲೇಯರ್ ರೈಸ್ ಹಾಕಿದ ನಂತರ ಈಗ ಇದಕ್ಕೆ ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಟ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದರ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಪುನಃ ನಾನು ಗ್ರೇವಿ ಹಾಕ್ತಾ ಇದ್ದೀನಿ. ಗ್ರೇವಿ ಹಾಕಿದ ನಂತರ ಪುನಃ ಅದರ ಮೇಲೆ ರೈಸ್ ಹಾಕಬೇಕು. ಪುನಃ ಗ್ರೇವಿ ಹಾಕಿ ಈಗ ಲಾಸ್ಟಿಗೆ ಉಳಿದ ಎಲ್ಲ ರೈಸನ್ನು ಹಾಕ್ತಾ ಇದ್ದೀನಿ. ಈಗ ಗ್ರೀನ್ ಮಸಾಲ ಮತ್ತು ಎಲ್ಲ ರೈಸ್ ಹಾಕಿ ಆಯಿತು. ನೋಡಿ ಈಗ ಲಾಸ್ಟಿಗೆ ಅದರ ಮೇಲೆ ಈರುಳ್ಳಿ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿದ ನಂತರ ಇನ್ನು ಮೇಲೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಲೆಮನ್ ಯೆಲ್ಲೋ ಫುಡ್ ಕಲರ್ ಯೂಸ್ ಮಾಡಿದ್ದು. ಈಗ ಎಲ್ಲ ಹಾಕಿ ಆಯಿತು, ತುಪ್ಪ ಎಲ್ಲ ಹಾಕಿ ಆಯಿತು. ಈಗ ಇದನ್ನು ಅಲ್ಯೂಮಿನಿಯಂ ಫಾಯಿಲ್ನಿಂದ ಕವರ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದರ ಸ್ಟೀಮ್ ಹೊರಗೆ ಬರಬಾರ್ದು. ನೋಡಿ ಹೀಗೆ ಫಸ್ಟಿಗೆ ಒಂದು ಪೇಪರ್ ಆಗಿದೆ. ಇದು ಸ್ವಲ್ಪ ಪಾತ್ರೆ ದೊಡ್ಡದಿದ್ದ ಕಾರಣ ಅರ್ಧಕ್ಕೆ ಆಯಿತು. ಈಗ ಪುನಃ ಅರ್ಧಕ್ಕೆ ಹೀಗೆ ನೋಡಿ ಫುಲ್ಲು ಕವರ್ ಮಾಡ್ತಾ ಇದ್ದೀನಿ. ಸ್ವಲ್ಪವೂ ಸ್ಟೀಮ್ ಹೊರಗೆ ಬರದ ಹಾಗೆ ಸರಿಯಾಗಿ ಸೈಡಿಗೆಲ್ಲ ಒತ್ತಿ ಇದನ್ನು ಕವರ್ ಮಾಡಿಕೊಳ್ಬೇಕು. ಈಗ ಇದರ ಮೇಲೆ ಮುಚ್ಚಳ ಮುಚ್ಚಬೇಕು. ಇಲ್ಲಿ ನಾನು ಬೇರೆ ಯಾವುದಕ್ಕೂ ಯೂಸ್ ಮಾಡದ ಒಂದು ಹಳತು ತವ ಬಿಸಿಯಾಗಲು ಇಟ್ಟಿದ್ದೇನೆ. ಇದರ ಮೇಲೆ ಈ ಬಿರಿಯಾನಿ ಪಾತ್ರೆಯನ್ನು ಇಡಬೇಕು. ನಂತರ ಇದರ ಮೇಲೆ ಹೀಗೆ ಒಂದು ಭಾರವಾದ ವಸ್ತುವನ್ನು ಇಡಬೇಕು. ನಾನು ಇಲ್ಲಿ ಚಪಾತಿ ಮಣೆ ಇಟ್ಟಿದ್ದೇನೆ, ಯಾಕೆಂದರೆ ಸ್ಟೀಮ್ ಹೊರಗೆ ಬರಬಾರ್ದು, ಅದಕ್ಕೋಸ್ಕರ ಇಡೋದು. ಈಗ ಗ್ಯಾಸ್ ಫ್ಲೇಮ್ ಹೈ ಮಾಡಿ 5 ನಿಮಿಷದ ನಂತರ ಫುಲ್ಲು ಗ್ಯಾಸ್ ಸ್ಲೋ ಮಾಡಿ 15 ನಿಮಿಷ ಒಟ್ಟಿಗೆ ಟೈಮ್ ನೋಡ್ತಾ 20 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. 20 ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ 10 ನಿಮಿಷ ಬಿಟ್ಟು ನಂತರ ಇದರ ಮುಚ್ಚಳ ಓಪನ್ ಮಾಡಬೇಕು. ಅದರ ಮೊದಲು ಮಾಡಲಿಕ್ಕಿಲ್ಲ. ಈಗ ಗ್ಯಾಸ್ ಆಫ್ ಮಾಡಿ 10 ನಿಮಿಷ ಆಗಿದೆ. ಈಗ ಮುಚ್ಚಳ ತೆಗೆಯುವ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆ ತಿನ್ನಲಿಕ್ಕೂ ಕೂಡ ಇದು ತುಂಬ ರುಚಿಯಾದ ಬಿರಿಯಾನಿ. ಈಗ ಇದನ್ನು ಹೀಗೆ ಸ್ವಲ್ಪ ಮಿಕ್ಸ್ ಮಾಡುವ. ನೋಡಿ ಗ್ರೇವಿ ಕೂಡ ಸರಿಯಾಗಿದೆ. ಇದು ಡ್ರೈ ಏನೂ ಆಗಲಿಲ್ಲ. ಡ್ರೈ ಆದರೆ ಇದು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ನೋಡಿ ಈ ಥರ ಇರಬೇಕು. ಇದು ಪರ್ಫೆಕ್ಟ್ ಆಗಿದೆ. ನಾನು ಈ ಬಿರಿಯಾನಿ ತುಂಬ ಸಲ ಮಾಡಿದ್ದೇನೆ. ಇದು ತಿಂದವರು ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ. ಹಾಗಾಗಿ ಈ ರೆಸಿಪಿಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನನ್ನ ಹತ್ರ ವಿಡಿಯೋ ಮಾಡಲಿಕ್ಕೆ. ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು. ಇದು ತುಂಬ ಒಂದು ರುಚಿಯಾದ ಬಿರಿಯಾನಿ. ಇಲ್ಲಿ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬರುವವರಿದ್ದರೆ, ನಮಗೆ ಈ ಅಡುಗೆಲ್ಲ ಬೇಗ ಹಾಕಬೇಕಿದ್ರೆ ಈ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ನಾವು ಇದನ್ನು ಮುಂದಿನ ದಿವಸ ಅಥವಾ 2 ದಿನದ ಮೊದಲೇ ಫ್ರೈ ಮಾಡಿ ಇಡ್ಬೋದು. ಇದು ಏನು ಹಾಳಾಗುವುದಿಲ್ಲ. ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು, ಮುಚ್ಚಳ ಮುಚ್ಚಿ. ಹಾಗೆಯೇ ಬಿರಿಯಾನಿ ಮಸಾಲ ಪೌಡರ್ ಕೂಡ ನಾವು ಮುಂದಿನ ದಿವಸ ಅಥವಾ 2 ದಿನದ ಮೊದಲು ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಪುಡಿ ಮಾಡಿ ಇಡ್ಬೋದು. ನಾವು ಬಿರಿಯಾನಿ ಮಾಡೋ ದಿವಸ ನಮಗೆ ಕೂಡಲೇ ಬಿರಿಯಾನಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ತಮಗೆಲ್ಲರಿಗೂ ಧನ್ಯವಾದಗಳು.